ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ, ಜೋರಾಗಿ ಹೇಳಿಮ್ಮ. ನನ್ನ ಹೆಸರು ಸಾವಿತ್ರಿ ಗುರುರಾಜ್. ಸಾವಿತ್ರಿ ಗುರುರಾಜ್. ತಾವು ಎಲ್ಲಿಂದ ಬಂದಿದ್ದೀರಾ? ವಿದ್ಯಾಮಾನ ನಗರ 3ನೇ ಕ್ರಾಸ್. 3ನೇ ಕ್ರಾಸ್ ಅಂದರೆ ಇಲ್ಲೇ ಒಂದೇ ಕೂಗಳತೆಯಿಂದ ಬಂದ್ಬಿಟ್ಟಿನಿ. ಮುಂದೆ ಇಲ್ಲಿ ನಡೀತಾ ಇರೋದು ಗೊತ್ತಾಯಿತು, ಕೇಳಿಸ್ತು, ಬಂದ್ಬಿಟ್ಟೆ. ಹೌದು. ಓಕೆ. ತಮಗೆ ನಾನು ರಾಮಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಮ್ಮ. ಮೊದಲನೇ ಪ್ರಶ್ನೆ, 3 ಇತಿಹಾಸ ಕರ್ತೃಗಳು ಯಾರು? 3 ಇತಿಹಾಸ ಕರ್ತೃಗಳು ಯಾರು? ಮಹಾಭಾರತ, ವ್ಯಾಸಕೃತ ಗ್ರಂಥ, ಮೂಲ ರಾಮಾಯಣ, ಹಯಗ್ರೀವಕೃತ, ಪಂಚರಾತ್ರ, ನಾರಾಯಣಕೃತ. ಇನ್ನೊಂದ್ಸಲಿ ಹೇಳ್ಬಿಡ್ತೀರಾ? ಜೋರಾಗಿ ಹೇಳಿ. ಮಹಾಭಾರತ, ವ್ಯಾಸಕೃತ ಗ್ರಂಥ, ಮೂಲ ರಾಮಾಯಣ, ಹಯಗ್ರೀವಕೃತ ಮತ್ತು ಪಂಚರಾತ್ರ, ನಾರಾಯಣಕೃತ. ಸರಿಯಾದ ಉತ್ತರ. ಮಹಾಭಾರತ, ವ್ಯಾಸಕೃತ, ಮೂಲ ರಾಮಾಯಣ, ಹಯಗ್ರೀವಕೃತ, ಪಂಚರಾತ್ರ, ನಾರಾಯಣಕೃತ ಅಂತ ಹೇಳಿದ್ರು. ಎಲ್ಲ ಉತ್ತರ ತುಂಬ ಸರಿಯಾಗಿದೆ. ಒಳ್ಳೆ ಅರಳು ಹುರಿದಂಗೆ ಹೇಳಿದರು. ಮುಂದಿನ ಪ್ರಶ್ನೆ ತಮಗೆ. ಉಶಿರ ಬೀಜ ಕ್ಷೇತ್ರದ ಯಜ್ಞದ ಸಮಯದಲ್ಲಿ ದಿಢೀರನೆ ಪ್ರತ್ಯಕ್ಷನಾದ ರಾವಣನನ್ನು ನೋಡಿ ಹೆದರಿದ ಇಂದ್ರನು ಯಾವ ರೂಪವನ್ನು ತಾಳಿದನು? ಉಶಿರ ಬೀಜ ಕ್ಷೇತ್ರದ ಯಜ್ಞದ ಸಮಯದಲ್ಲಿ ದಿಢೀರನೆ ಪ್ರತ್ಯಕ್ಷನಾದ ರಾವಣನನ್ನು ನೋಡಿ ಹೆದರಿದಂಥ ಇಂದ್ರನು ಯಾವ ರೂಪವನ್ನು ತಾಳಿದನು? ರಾವಣನ ನೋಡಿ ಇಂದ್ರನು ನವಿಲ ರೂಪವನ್ನು ತಾಳಿದನು. ಏಕೆಂದರೆ ಗಾಬರಿಯಾಗಿ ನವಿಲಿನ ಇಂದ್ರ ಅಂದರೆ ಏನಾರೋ ಕುತಂತ್ರ ಮಾಡ್ಬೋದು. ಯಾರೋ ರಾವಣ ಅದು ಏನಂದ್ರೆ ನವಿಲಿನ ರೂಪ ಹಾಕೊಂಡ ಗೊತ್ತಾಗಲಿಲ್ಲ. ಆ ರೀತಿ ಒಂದು ರೂಪವನ್ನು ತಗೊಂಡ. ಸರಿಯಾದ ಉತ್ತರ. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ವರೆದೋಲೆ ಕಳುಹಿಗಳೇ. ಹರುಷದಿಂದಲಿ ಋಷಿ ಪತ್ನಿಯ ಶಾಪವ, ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದಿಯಲ್ಲೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನು ಮಾಡಿದೇನೋ ವೆಂಕಟರಾಯ, ನೀಯನ್ನ ಕಾಯಬೇಕು. ರಕ್ಕಸತನು ಜನಲ್ಲೇ ಪ್ರಹ್ಲಾದನು, ಚಿಕ್ಕ ಪ್ರಾಯದ ಧ್ರುವನು. ಲೆಕ್ಕವಿಲ್ಲದ ಪಾಪ ಮಾಡಿದ ಜಾಮಿಳನು, ನಿನ್ನಕ್ಕರೆ ಮಗನೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಇಲ್ಲಿ ದಾಸರು ಯಾವಾಗಲೂ ದೊಡ್ಡ ದೊಡ್ಡ ಭಕ್ತರ ಉದಾಹರಣೆಯನ್ನು ಕೊಟ್ಟು ಅವ್ರು ಮಾಡಿದ್ದ ಏನೋ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ನೀ ಕಾಪಾಡ್ದು, ನಾನೇನು ಮಾಡಿನಪ್ಪ ಅಂತ ಅಪರಾಧ, ನೀನನ್ನು ಕಾಯಬೇಕು ಅಂಥೇಳಿ ಮೊರೆ ಇಡೋದನ್ನು ನಾವು ಎಲ್ಲ ದಾಸರ ಪದಗಳಲ್ಲಿ ಕಾಣ್ತಾ ಇರ್ತೇವೆ. ಇನ್ನು ಮುಂದೆ ಹೋಗೋಣ. ಮಂಥರೆಯನ್ನು ಕೈಕೇಯಿಯನ್ನು ನಾನೇ ಸಂಹರಿಸುತ್ತಿದ್ದೆ, ಆದರೆ ರಾಜರು ಸ್ತ್ರೀಯನ್ನು ಸಂಹರಿಸಬಾರದೆಂದು ಬಿಟ್ಟಿದ್ದೇನೆ, ನೀನು ದುಡುಕಬೇಡ ಎಂದು ಶತ್ರುಘ್ನನಿಗೆ ಯಾರು ಹೇಳಿದರು? ಇನ್ನೊಂದ್ಸಲ ಕೇಳ್ತೀನಿ. ಮಂಥರೆಯನ್ನು ಕೈಕೇಯಿಯನ್ನು ನಾನೇ ಸಂಹರಿಸುತ್ತಿದ್ದೆ, ಆದರೆ ರಾಜರು ಸ್ತ್ರೀಯರನ್ನು ಸಂಹರಿಸಬಾರದೆಂದು ಬಿಟ್ಟಿದ್ದೇನೆ, ನೀನು ದುಡುಕಬೇಡ ಎಂದು ಶತ್ರುಘ್ನನಿಗೆ ಯಾರು ಹೇಳಿದರು? ಶತ್ರುಘ್ನನಿಗೆ ಬರ್ತಾ ಹೇಳ್ತಾನೆ, ಸ್ತ್ರೀಯರ ಸಂಹಾರ, ನಾವು ರಾಜರಾದ್ರಿಂದ ಸ್ತ್ರೀಯರನ್ನ ಸಂಹಾರ ಮಾಡಬಾರ್ದು. ಯಾರು ಹೇಳ್ತಾನೆ? ಬರ್ತಾ ಹೇಳ್ತಾನೆ. ಭರತ ಚಕ್ರವರ್ತಿ ಹೇಳ್ತಾನೆ. ಸರಿಯಾದ ಉತ್ತರ. ಭರತ ಹೇಳ್ತಾನೆ. ಯಾಕೆಂದರೆ ಇಲ್ಲಿ ಭರತ ಶತ್ರುಘ್ನನಿಗೆ ಅಣ್ಣ. ಅವನು ಹೇಳ್ತಾನೆ ಸ್ತ್ರೀಯರನ್ನು ಕೊಲ್ಲಬಾರ್ದು. ಎಂಥ ಇದು ಇದ್ರೂ ಕೂಡ ಏನಾರು ಬೇಕಾದರೂ ಅವರಿಗೆ ವಿರೂಪವನ್ನು ಮಾಡಿ ಬಿಡಬಹುದೇ ಹೊರತು, ಲಕ್ಷ್ಮಣ ಇದು ಮಾಡ್ತಾನಲ್ಲ, ಸೀತೆಯನ್ನು ಅಪಹರಿಸುವ ಇದನ್ನು ಏನೋ ತನ್ನ ಶ್ರೀರಾಮನನ್ನು ಮದುವೆ ಆಗುವಂತ ಹೇಳ್ತಾಳಲ್ಲ ಶೂರ್ಪನಖ, ಅವಾಗ ಹೇಳಿ ಏನೋ ವಿರೂಪ ಮಾಡಿ ಕಳಿಸ್ತಾನೆ ಹೊರತು ಕೊಲ್ಲೋ ಹಾಗಿಲ್ಲ. ಅದನ್ನು ಇಲ್ಲಿ ತೋರಿಸಿ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ತಮಗೆ. ಸೀತಾ ಅನ್ವೇಷಣೆ ಕಾರ್ಯಕ್ಕಾಗಿ ಹನುಮಂತ ದೇವರು ಎಚ್ಚರಿಕೆ ಕೊಟ್ಟ ತಕ್ಷಣ ಸುಗ್ರೀವನು ಯಾರನ್ನು ಹನುಮಂತ ದೇವರ ಮೂಲಕ ತನ್ನಲ್ಲಿಗೆ ಕರೆಯಿಸಿದನು? ಸೀತಾ ಅನ್ವೇಷಣೆ ಕಾರ್ಯಕ್ಕಾಗಿ ಹನುಮಂತ ದೇವರು ಎಚ್ಚರಿಕೆ ಕೊಟ್ಟ ತಕ್ಷಣ ಸುಗ್ರೀವನು ಯಾರನ್ನು ಹನುಮಂತ ದೇವರ ಮೂಲಕ ತನ್ನಲ್ಲಿಗೆ ಕರೆಸಿದ? ಸುಗ್ರೀವನು ನೀಲನನ್ನು ಹನುಮಂತ ದೇವರ ಮೂಲಕ ಕರೆಸಿಕೊಡ್ತಾನೆ. ನೀಲನ ಸರಿಯಾದ ಉತ್ತರ. ನೀಲನನ್ನು ಹನುಮಂತ ದೇವರ ಮೂಲಕ ಸುಗ್ರೀವನ ತನ್ನಲ್ಲಿಗೆ ಕರೆಯಿಸಿಕೊಳ್ತಾನೆ. ಓಕೆ.
ನೀವು ಬಂದು ಈ ಒಂದು ರಾಮಚರಿತೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ನಿಮಗೂ ನಮಗೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು.